ಚಿಂತಾಮಣಿ ತಾಲೂಕಿನ ಕತ್ತರಿಗುಪ್ಪೆ ಗ್ರಾಮದಲ್ಲಿ ಮನೆ ಮತ್ತು ಜಮೀನು ವಿಚಾರಕ್ಕೆ ಸಂಬಂಧಿಸಿದ ಹಳೆಯ ವಿವಾದ ವಿಕೋಪಕ್ಕೆ ತಿರುಗಿ ಯುವತಿ ಸೇರಿದಂತೆ ಮೂವರ ಮೇಲೆ ಹಲ್ಲೆ ನಡೆದ ಘಟನೆ ವರದಿಯಾಗಿದೆ. ಈ ಘಟನೆಯಲ್ಲಿ 19 ವರ್ಷದ ಅಂಜಲಿ, 65 ವರ್ಷದ ಕೃಷ್ಣಪ್ಪ, 60 ವರ್ಷದ ಅಂಜಮ್ಮ ಮತ್ತು 28 ವರ್ಷದ ಶಿಲ್ಪಾ ಗಾಯಗೊಂಡಿದ್ದು ಅವರನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗಾಯಗೊಂಡ ಅಂಜಲಿ ಹೇಳುವಂತೆ ಜಮೀನು ಮತ್ತು ಮನೆಯ ವಿಚಾರವಾಗಿ ಕೆಲವರು ಅವರ ಅಜ್ಜನ ಮೇಲೆ ಹಲ್ಲೆ ಮಾಡಲು ಬಂದಿದ್ದು, ಜಗಳವನ್ನ ತಡೆಯಲು ಹೋಗಿದ್ದಾಗ ತಮ್ಮ ಮೇಲೂ ಹಲ್ಲೆ ನಡೆಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಇನ್ನು ಗಂಗರತ್ನಮ್ಮ, ಮುನಿರೆಡ್ಡಿ, ಕದಿರಪ್ಪ, ಗಂಗುಲಪ್ಪ, ನಾರಾಯಣಪ್ಪ ಮತ್ತು ವೆಂಕಟೇಶಪ್ಪ ಸೇರಿದಂತೆ ಹಲವರು ಗುಂಪಾಗಿ ಬಂದು ಹಲ್ಲೆ ನಡೆಸಿದರೆಂದು ಆರೋಪಿಸಲಾಗಿದ್ದು, ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳನ್ನು ರಸ್ತೆಗೆ ಎಸೆದು ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಲಾಗಿದೆ. ನನ್ನ ಹೆಸರು ಅಂಜಲಿ, ನಮ್ಮೂರು ಕತ್ತರಿಗುಪ್ಪೆ. ಜಮೀನಿನಿಂದ ನಮ್ಮ ತಾತನ ಹೊಡಿಯೋಕ್ಕೆ ಬಂದರು. ಮನೆ ಜಮೀನಿನಿಂದ ಗಂಗರತ್ನಮ್ಮಂತ, ಮುರಿ ಅಂತ, ಕದಿರಪ್ಪ, ಗಂಗಲಪ್ಪ, ನಾರಾಯಣಪ್ಪ, ವೆಂಕಟೇಶಪ್ಪ, ಚೌಡ್ರೆ ಅಂತ ಹೊಡಿಯೋಕ್ಕೆ ಬಂದರು. ನಮ್ಮ ತಾತನ ಬಿಡ್ಸಕ್ಕೆ ಹೋದರೆ ಕೈನ ತೆಗಿಲ್ಸವ್ರೆ, ಬಟ್ಟೆ ಎಲ್ಲ ಎತ್ತಿ ಬಿಸಾಕವ್ರೆ, ಪಾತ್ರೆಯಲ್ಲೇ ನೆಂಟರು ಬಿಸಾಕಿದ್ರು. ಅವ್ರ ಅಣ್ಣ ಮಕ್ಕಳು ಬಿಸಾಕಿದ್ರು, ಅವ್ರ ಅಣ್ಣ ಎಲ್ಲರೂ ಹೊಡೆದಾಕಿದ್ರು. ಅವರೆಲ್ಲ ಮನೆಯಿಂದ ತೆಗೆದು ಆಚಕ್ಕೆ ಹಾಕೋರು ರೋಡಿಗೆ. ఆడ కూకొని ఉంటే బోకలంతా పుడుకొట్టేసి ఇది చేసి గొంతు పట్టుకొని పిసికి చేయి అంత కాళ్ళ రాకేసి అంతా ఇది చేసినారు. ఎవరు ఇచ్చింది కంప్లైంట్? మేమే. ఏమని ఇచ్చినారు? ఇట్లా కొట్టినారు, బొబ్బులో కానీ పారేసినారు, మాది ఇల్లు ఇది అని. ಈ ಮನೆ ನಮಗೆ ಸೇರಿದ್ದು, ನೀವು ಇಲ್ಲಿ ಇರಬಾರದು ಎಂದು ಬೆದರಿಕೆ ಹಾಕಿ ದಾಖಲೆಗಳ ಬಗ್ಗೆ ಪ್ರಶ್ನಿಸಿದಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ್ದಾರೆ ಎಂದು ಸಂತ್ರಸ್ತರು ದೂರಿದ್ದಾರೆ. ಇಮ್ರಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.